ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಈಸಿ ಎಕ್ಸ್ಪರ್ಟ್ ಚಾನಲ್ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗ್ ಮಾಡುವಂಥ ಫೈನಲ್ ಇಯರ್ ಮಾಡುವಂಥ ವಿದ್ಯಾರ್ಥಿಗಳಿಗಾಗಿ, ಹಾಗೆ ಥರ್ಡ್ ಇಯರ್ ಮಾಡುವಂಥ ವಿದ್ಯಾರ್ಥಿಗಳಾಗಿ, ಇಂಜಿನಿಯರಿಂಗ್ ಯಾರ್ಯಾರು ಮಾಡ್ತಿಲ್ಲ ಥರ್ಡ್ ಇಯರ್ ಹಾಗೆ ಫೋರ್ತ್ ಇಯರ್ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಸುದ್ದಿಯನ್ನು ತೆಗೆದುಕೊಂಡ್ಬಂದಿದ್ದೀನಿ. ಅದೇ ನಮ್ಮ ಎಷ್ಟು ಜನ ಗೊತ್ತು IIT ಅಂತಂದ್ರೆ ಏನಂತಂದು. IIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಗುವಾಹಟಿಗೆ ಸಂಬಂಧಪಟ್ಟಿರೋದು. ಗುವಾಹಟಿ ಅಂತಲ್ಲ, ಬೇರೆ ತುಂಬಾ ಒಂದು ಸ್ಟೇಟ್ಸಲ್ಲಿದ್ದಾವೆ. ಅರೌಂಡ್ ಏಯ್ಟ್ ಸ್ಟೇಟ್ಸನ್ನು ಕಂಡಕ್ಟ್ ಮಾಡ್ತಾ ಒಂದು IIT ಕಾಲೇಜಸ್ ಇದ್ದಾವೆ. IIT ಕಾಲೇಜ್ ಅಂದ್ರೆ ಒಂದು ಟಾಪ್ ಕಾಲೇಜಸ್ ಬಂದಿರ್ತವೆ ನಮ್ಮ ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಟಾಪ್ ಕಾಲೇಜಸ್. ಈ IIT ಒಂದು ಗೇಟ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಗೇಟ್ ಯಾವುದಕ್ಕೆ ರಿಲೇಟೆಡ್ ಅಂತಂದರೆ, ಮೊದಲು ಗೇಟ್ ಅಂತಂದರೆ ಏನು ತಿಳ್ಕೊಳ್ಳೋಣ. ಗೇಟ್ ಅಂತಂದರೆ ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ. ಅದು 2026. ಮೊದಲನೇದಾಗಿ ಗೇಟ್ ಅಂತಂದರೆ ವಿದ್ಯಾರ್ಥಿಗಳೇ, ಇದು ಯಾರ್ಯಾರು ಅಪ್ಲಿಕೇಬಲ್ ಆಗುತ್ತೆ ಅಂದರೆ, ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಆಮೇಲೆ ನಮ್ಮ ಇಲ್ಲಿ ಏನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಲ್ಲ, ಇದೆಲ್ಲ ಪ್ರಾಸೆಸ್ನ ತಿಳ್ಕೊತ ಹೋಗೋಣ. ಮೊದಲನೇದಾಗಿ ಒಂದು ಗ್ರ್ಯಾಜುಯೇಟೆಡ್ ಆಪ್ಟಿಟ್ಯೂಡ್ ಟೆಸ್ಟ್ ಎಕ್ಸಾಮಿನೇಷನ್ 2026 ಏನಿದೆಯಲ್ಲ, ಇದು ಮೊದಲನೇದಾಗಿ ವಿದ್ಯಾರ್ಥಿಗಳು ಯಾರ್ಯಾರು ಬರೀಬೋದು ಅಂದರೆ, ಥರ್ಡ್ ಇಯರ್ ಓದುವಂಥ ವಿದ್ಯಾರ್ಥಿಗಳು, ಓಕೆನಾ, 5th ಸೆಮ್ ಓದುವಂಥ ವಿದ್ಯಾರ್ಥಿಗಳು, ಹಾಗೆಯೇ 7th ಸೆಮ್ ಓದುವಂಥ ವಿದ್ಯಾರ್ಥಿಗಳು, ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ ವಿದ್ಯಾರ್ಥಿಗಳು ನೀವು ಕಂಪಲ್ಸರಿಯಾಗಿ ಒಂದು ಗೇಟ್ ಎಕ್ಸಾಮ್ನ ಬರದೇ ಇರ್ಬೋದು. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇದನ್ನು ಒಂದು ಗ್ರೇಟ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಜಾಬ್ ಕ್ಲಿಕ್ ಆಗುತ್ತೆ, ಓಕೆನಾ. ಜಸ್ಟ್ ನೀವು ಪಾಸ್ ಆದರೆ ಸಾಕು, ಜಾಬ್ ಈಸಿಯಾಗಿ ಕ್ಲಿಕ್ ಆಗುತ್ತೆ, ಒಂದೇದು. ಇದರ ನಂತರ ನೀವು ಯಾರಾದ್ರು ವಿದ್ಯಾರ್ಥಿ ಒಂದು ಟಾಪ್ ಕಾಲೇಜಲ್ಲಿ, IIT ಕಾಲೇಜಲ್ಲಿ ಆಗಿರ್ಬೋದು, ಒಂದು ಸ್ಟೇಟಲ್ಲಿ ಟಾಪ್ ಕಾಲೇಜಸ್ ಆಗಿರ್ಬೋದು, ಇಂಥ ಕಾಲೇಜಸಲ್ಲಿ ನೀವು MTech ಮಾಡ್ತೀವಿ, PhD ಮಾಡ್ತೀವಿ, ಅಥವಾ ಇದು MS ಮಾಡ್ತೀವಿ ಅಂತಂದರೆ ವಿದ್ಯಾರ್ಥಿಗಳೇ, ನಿಮಗೆ ಕೂಡ ಯೂಸ್ ಆಗುತ್ತೆ ಈ ಗೇಟು. ಹೈಯರ್ ಎಜುಕೇಷನ್ಗೆ ಯೂಸ್ ಆಗುತ್ತೆ, ಪ್ಲಸ್ ನೀವು ಜಾಬ್ ತೆಗೆದುಕೊಳ್ಳೋಕ್ಕೂ ತುಂಬ ಯೂಸ್ ಆಗುತ್ತೆ. ಬಟ್ ತುಂಬ ಕಾಲೇಜಸಲ್ಲಿ ಹೈಯರ್ ಎಜುಕೇಷನ್ಸ್ಗೆ ಗ್ರೇಟ್ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದಿಲ್ಲ, ಒಂದು ಪರಿಗಣನೆ ತೆಗೆದುಕೊಳ್ಳೋದಿಲ್ಲ, ಓಕೆನಾ. ಯಾಕೆಂತಂದರೆ ಒಂದೊಂದು ಕಾಲೇಜಸಲ್ಲಿ ತೆಗೆದುಕೊಳ್ತಾರೆ, ಒಂದೊಂದು ಕಾಲೇಜಸಲ್ಲಿ ತೆಗೆದುಕೊಳ್ಳೋದಿಲ್ಲ. ಹಂಗಾಗಿ ನಮ್ಮ ಗೇಟ್ ಏನು ಇಲ್ಲಿ ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ IIT ಗುವಾಹಟಿ ಏನಿದೆಯಲ್ಲ, ಇವ್ರು ಹೇಳ್ತಾರೆ ಯಾವ್ಯಾವ ನೀವು ಗೇಟ್ ಎಕ್ಸಾಮ್ನ ಪ್ರಿಪೇರ್ ಮಾಡಿ ಪಾಸ್ ಆಗಿದ ನಂತರ ಯಾವುದೇ ಕಾಲೇಜ್ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ, ಅಥವಾ ಏನೇ ಒಂದು ಕಂಪ್ನಿ ಸೆಕ್ಟರ್ ನಿಮ್ಮನ್ನು ತೆಗೆದುಕೊಳ್ಳಿಲ್ಲ ಅಂತಂದರೆ ನಾವು ಜವಾಬ್ದಾರರಲ್ಲ ಅಂತ ಒಂದು ಮೆನ್ಷನ್ ಮಾಡಿರುತ್ತೆ. ಅದನ್ನು ನಾನು ತೋರಿಸ್ತೀನಿ ಲಾಸ್ಟಲ್ಲಿ. ಹಾಗಾಗಿ ವಿದ್ಯಾರ್ಥಿ ಏನು ನೋಡ್ಬೇಕಂದ್ರೆ, ಮೇನಾಗಿ ಇಂಪಾರ್ಟೆಂಟಾಗಿ ಬಂದು ವಿದ್ಯಾರ್ಥಿಗಳೇ, ಹೈಯರ್ ಎಜುಕೇಷನ್ಗೆ ಯೂಸ್ ಆಗುತ್ತೆ. ಬಟ್ ಹೈಯರ್ ಎಜುಕೇಷನ್ ಯೂಸ್ ಆಗುತ್ತೆ ಅನ್ನೋಕ್ಕಿಂತ ಏನು ಮಾಡ್ಬೇಕನ್ನೋದು ಅಡ್ವಾನ್ಸಾಗಿ ಪ್ರಿಪೇರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ವಿದ್ಯಾರ್ಥಿಗಳೇ, ಓಕೆನಾ. ಅಲ್ಲಿ ಈ ಗೇಟ್ ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಅನ್ನೋದು ಮೊದಲು ತಿಳ್ಕೊಳ್ಳಿ, ಓಕೆನಾ. ಹಾಗೆ ನೀವು ಯಾವ ಜಾಬ್ಗೆ ಟ್ರೈ ಮಾಡ್ತೀರ, ಅಲ್ಲಿ ಗೇಟ್ ಎಕ್ಸಾಮ್ ಒಂದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಮೊದಲು ತಿಳ್ಕೊಳ್ಳಿ. ಅದನ್ನು ತಿಳ್ಕೊಂಡಿದ್ದಂದ್ರೆ ಗೇಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಕಡೆ ಆಗುತ್ತೆ. ಬಟ್ ಇವು IIT ಅವ್ರು ಸ್ವಲ್ಪ ಹೇಳೋದೇನೆಂದರೆ, ಅದೊಂದು ಸ್ವಲ್ಪ ಹೇಳ್ತಾರೆ. ಎಲ್ಲಾದರೂ ಒಂದು ಇನ್ಸ್ಟಿಟ್ಯೂಟಲ್ಲಿ ತೆಗೆದುಕೊಂಡಿಲ್ಲ ಅಂದರೆ ಒಂದು ಗೇಟ್ ಎಕ್ಸಾಮ್ ಏನು ನಡೆಸಿದಲ್ಲ IIT ಅವ್ರಿಗೆ ಸಂಬಂಧ ಇಲ್ಲ ಅಂತ ಒಂದು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಗೇಟ್ ಅಂತ ಹೇಳಿ ಕರಿತೀವಿ. ಗೇಟ್ ಆಲ್ಮೋಸ್ಟ್ ಒಂದು ಟಾಪ್ ಕಾಲೇಜಸ್ ಮಾತ್ರ ಇನ್ಕ್ಲೂಡ್ ಆಗುತ್ತೆ. ನಾರ್ಮಲ್ ಕಾಲೇಜಸ್ಗೆ ನೀವು ಗೇಟ್ ಏನು ಯೂಸ್ ಇಲ್ಲ. ಒಂದು ಜಾಬ್ಗೋಸ್ಕರ ನೀವು ಏನಾದರೂ ಗೇಟ್ ಬರೀಬೋದು. ನೀವು ಒಂದು MTech ಮಾಡ್ಬೇಕು ಅಂದ್ಕೊಂಡು ಒಂದು ವಿದ್ಯಾರ್ಥಿಗಳೇನೇ ಇದ್ದರೆ, ನೀವು ನಾರ್ಮಲಾಗಿ ಒಂದು MCET ಅಂತ ಇರುತ್ತೆ, CET ಯಾವ ಥರ ಇರುತ್ತೆ, ಅದೇ ಥರ MCET ಅಂತ ಇರುತ್ತೆ. ಅದನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ಅದರಲ್ಲಿ ನೀವು ಪಾಸ್ ಆದರೆ ಸಾಕು, ನಿಮ್ಗೆ MTech ಈಸಿಯಾಗಿ ಸಿಗುತ್ತೆ, ಒಂದು ಸೀಟ್ ಸಿಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿ. ನಮ್ಮ ಡಿಸ್ಕ್ರಿಪ್ಷನ್ ಮೊದಲು ತಿಳ್ಕೊಳ್ಳೋಣ. ಗ್ರ್ಯಾಜುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇಂಜಿನಿಯರಿಂಗ್ ಈಸ್ ಎ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಅಂದರೆ ವಿದ್ಯಾರ್ಥಿಗಳೇ, ಇದು ತುಂಬ ಪ್ರೆಸ್ಟೀಜಿಯಸ್ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ. ಇದನ್ನು ಆಲ್ ಓವರ್ ಇಂಡಿಯಾದಲ್ಲಿ ಅಟ್ ಎ ಟೈಮನ್ನು ಕಂಡಕ್ಟ್ ಮಾಡ್ತಾರೆ, ಓಕೆನಾ. ನೀವು ಗೇಟಲ್ಲಿ ಪಾಸ್ ಆಗಿದ್ರೆ IIT ಕಾಲೇಜಸಲ್ಲಿ, ಅಂಥ ಟಾಪ್ ಕಾಲೇಜಸಲ್ಲಿ ನೀವು MTech PhD ಈ ಥರ ಮಾಡ್ಕೊಂಡು ಹೋಗ್ಬೋದು. ಇದ್ರ ಜೊತೆಯಲ್ಲೇ ವಿದ್ಯಾರ್ಥಿಗಳೇ, ನೀವೇನಾದರೂ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ಗೆ IITಯಲ್ಲಿ ಮಾಡಬೇಕು ಅಂದ್ಕೊಳ್ಳುವಂಥ ವಿದ್ಯಾರ್ಥಿಗಳಿದ್ದರೆ, ನೀವು PUCಯಲ್ಲಿದ್ದಾಗನೇ, ಅದು ನಿಮ್ಗೆ ಗೊತ್ತಿರುತ್ತೆ, PUCಯಲ್ಲಿದ್ದಾಗ JEE ಎಕ್ಸಾಮ್ ಬರೀಬೇಕಾಗತ್ತೆ. ಅದನ್ನು ಪಾಸ್ ಆಗಿರಂತಂದರೆ IITಯಲ್ಲಿ ಹೋಗ್ಬೋದು, ಓಕೆನಾ. ಆಲ್ ಓವರ್ ಇಂಡಿಯಾ ಅಟ್ ಎ ಟೈಮ್ ಕಂಡಕ್ಟ್ ಮಾಡುವಂಥ ಒಂದು ಪ್ರೆಸ್ಟೀಜಿಯಸ್ ಗೇಟ್ ಎಕ್ಸಾಮ್ ಆಗಿರುತ್ತೆ ಇದು. ದ ಎಕ್ಸಾಮಿನೇಷನ್ ಅಕ್ಸೆಸ್ ದ ಕ್ಯಾಂಡಿಡೇಟ್ಸ್ ಫಾರ್ ದ ಕಂಪ್ರೆನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಫ್ರೆಂಟ್ ಅಂಡರ್ ಗ್ರ್ಯಾಜುಯೇಟ್ ಲೆವೆಲ್ ಸಬ್ಜೆಕ್ಟ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಸೈನ್ಸ್, ಆರ್ಕಿಟೆಕ್ಚರ್ ಆಗಿರ್ಬೋದು, ಕಾಮರ್ಸು, ಆಮೇಲೆ ಆರ್ಟ್ಸ್, ಹ್ಯುಮನಿಟಿ. ಈ ಎಕ್ಸಾಮ್ ಏನೇನು ಇರುತ್ತಲ್ಲ, ಇಂಜಿನಿಯರಿಂಗ್ ಆಗಿರ್ಬೋದು, ಟೆಕ್ನಾಲಜಿ, ಸೈನ್ಸ್, ಆರ್ಕಿಟೆಕ್ಚರ್, ಕಾಮರ್ಸ್, ಆರ್ಟ್ಸ್, ಹ್ಯುಮನಿಟೀಸ್, ಇದೆಲ್ಲ ರಿಲೇಟೆಡ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡುತ್ತೆ ನಮ್ಮ ಗೇಟ್. ಹಾಗೆಯೇ ಗೇಟ್ 2025 ಇಸ್ ಬೀಯಿಂಗ್ ಕಂಡಕ್ಟೆಡ್ ಬೈ IISc ಆ್ಯಂಡ್ IITs on behalf of the National Coordination Board NCB and Department of Higher Education, Ministry of Education and Government of India. ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರ್ತವೆ ಗೇಟ್ 2025 ಎಕ್ಸಾಮಲ್ಲಿ ಅಂತ ಹೇಳ್ತಿದ್ದಾರೆ.
ಸೊ ಗೇಟ್ 2025 2026 ಇಸ್ ಬೀಂಗ್ ಎನ್ ಆರ್ಗನೈಸ್ ಇನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ. ಸೊ ಮೇನ್ ಆಗಿ ಏನಿದೆ ಅಲ್ಲ, ಗೇಟನ್ನು 2026 ಅಂದರೆ 2026 ಇದು ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಯಾವುದು ಗುವಾಹಟಿ IIT ಗುವಾಹಟಿ ಅಂತ. ಸೊ ಗೇಟ್ 2026 ವಿಲ್ ಬಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಸೊ ಯಾವುದು ರಿಟರ್ನ್ ಇರೋದಿಲ್ಲ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪ್ಲಸ್ ನಿಮ್ಗೆ ಏನಂತಂದ್ರೆ ಬೆನಿಫಿಟ್ ಏನಂತಂದರೆ ಯಾವುದು ರಿಟರ್ನ್ ಎಕ್ಸಾಮ್ ಇರೋದಿಲ್ಲ ಮತ್ತು ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ನಾಕ್ ಆಪ್ಷನ್ಸ್ ಇರುತ್ತವೆ. ಓಕೆನಾ. ಸೊ ಗೇಟ್ 2025 ವಿಲ್ ಬಿ ಕಂಡಕ್ಟೆಡ್ ಇನ್ ಎ ಸ್ಪೆಸಿಫಿಕ್ ಸೆಂಟರ್ ಅಟ್ ದ ಸೆಲೆಕ್ಟೆಡ್ ಸಿಟೀಸ್ ಆಫ್ ದ ಟೌನ್ ಇನ್ ದ ಇಂಡಿಯಾ ಲಿಸ್ಟೆಡ್ ಇನ್ ದ ಗೇಟ್ 2026 ವೆಬ್ಸೈಟಲ್ಲಿ. ಓಕೆನಾ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೊ ಅವ್ರೊಂದು ಸಿಟೀಸ್ ಅವ್ರ ಕಡೆ ಇರ್ತವೆ. ಸೊ ಆ ಸಿಟೀಸಲ್ಲಿ ಮಾತ್ರ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ಸಿಟೀಸ್ ಆ ಒಂದು ಸ್ಟೇಟಲ್ಲಿ ಕೊಟ್ಟಿರೋಂಥ ಸಿಟಿ ಏನಿರುತ್ತಲ್ಲ ಅಲ್ಲೇ ನೀವು ಎಕ್ಸಾಮ್ ಬರೀಬೇಕಾಗತ್ತೆ. ಓಕೆನಾ. ಅದು ವೆಬ್ಸೈಟಲ್ಲಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಸೊ ಗೇಟ್ ಸ್ಕೋರ್ ಶುಡ್ ಬಿ ಆಪ್ಟೇನ್ಡ್ ಕ್ಯಾಂಡಿಡೇಟ್ ವಿಲ್ ಬಿ ರಿಮೈನ್ ವ್ಯಾಲಿಡ್ ಫಾರ್ ಪೀರಿಯಡ್ ಆಫ್ 3 years ಫ್ರಮ್ ದ ಡೇಟ್ ಆಫ್ ಅನೌನ್ಸ್ಮೆಂಟ್ ಆಫ್ ದ ರಿಸಲ್ಟ್. ಸೊ ವಿದ್ಯಾರ್ಥಿಗಳು, ನೀವು ಗೇಟಲ್ಲಿ ಪಾಸ್ ಆಗಿದ್ದೀರಾ ಅಂತ ಅಂದರೆ ಅದು ಲೈಫ್ ಟೈಮ್ ಇರುವುದಿಲ್ಲ ಗೇಟ್ ಎಕ್ಸಾಮ್ ರಿಸಲ್ಟ್. ಸೊ ನನ್ನ ರಿಸಲ್ಟಲ್ಲಿ ಒಳ್ಳೆಯ ಒಂದು ಸ್ಕೋರ್ ಬಂದಿದೆ, ಇದು ಲೈಫ್ ಟೈಮ್ ಹಿಡ್ಕೋಬೋದು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಗೇಟ್ ಎಕ್ಸಾಮ್ ಏನಿದ್ರು ಬರೀ 3 years ಆಗಿರುತ್ತೆ. ಸೊ 3 yearsಲ್ಲಿ ಏನೇ ಇದ್ದರೂ ಕೂಡ ನೀವು ಅದನ್ನು ಒಂದು ಏನು ವಿದ್ಯಾರ್ಥಿಗಳು MTech ಮಾಡೋದಕ್ಕಾಗಿರ್ಬೋದು, ಜಾಬ್ ಪಡೆಯೋದಕ್ಕಾಗಿರ್ಬೋದು ಮತ್ತು ಇನ್ನಿತರ ಕೋರ್ಸ್ಗಳಿಗಾಗಿ ಮಾಡಿರ್ತಾರೆ. ಸೊ ಅದು ಬರೀ 3 years ಒಳಗಡೆ ನಿಮ್ದು ಏನೇ ಇದ್ರೂ ಗೋಲ್ ಸೆಟ್ ಮಾಡಿಕೊಂಡು ಗೇಟನ್ನು ಬಿಡಬೇಕಾಗತ್ತೆ. ಇಲ್ಲ ಅಂದರೆ ಮತ್ತೆ 3 years ನಂತರ ನೀವು ಮತ್ತೆ ಬರೆದು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ ನಿಮ್ಮ ಡ್ರೀಮ್ ಜಾಬ್ಗಾಗಿ. ಸೊ ಈ ಥರ ಆಗಿರುತ್ತೆ. ಸೊ 3 ವರ್ಷ ಮಾತ್ರ ವ್ಯಾಲಿಡಿಟಿ ಗೇಟ್ ಎಕ್ಸಾಮ್ ರಿಸಲ್ಟು. ಆ 3 ವರ್ಷದ ನಂತರ ಆ ರಿಸಲ್ಟನ್ನು ಕನ್ಸರ್ನ್ ಮಾಡೋದಿಲ್ಲ ಯಾವುದೇ ಕಂಪ್ನಿ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆಗಿರ್ಬೋದು. ಸೊ ಗೇಟ್ ಟೆಸ್ಟ್ ಪೇಪರ್ಸ್ ಏನೇನಿದಾವಲ್ಲ, ಹಾಗೆಯೇ ಕೋಡು, ಗೇಟ್ ಟೆಸ್ಟ್ ಪೇಪರ್ಸು, ಸೊ ಇದೆಲ್ಲ ಏನೇನಿದಾವಲ್ಲ, ಸೊ ಇವೆಲ್ಲವೂ ಕೂಡ ಗೇಟ್ ಟೆಸ್ಟ್ ಪೇಪರ್ ಸಿಗ್ತವೆ. ಸೊ ಚೆಕ್ ಮಾಡ್ಕೋಬೋದು. ಏರೋಸ್ಪೇಸು, ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಸೈನ್ಸು, ಎಕಲಾಜಿ ಇದೆಲ್ಲ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳೇ. XE ಅಂತಂದು ಇಂಜಿನಿಯರಿಂಗ್ ಸೈನ್ಸು, ಹ್ಯುಮ್ಯಾನಿಟಿ ಆ್ಯಂಡ್ ಲೈಫ್ ಸೈನ್ಸ್. ಸೊ ಇದೆಲ್ಲವೂ ಕೂಡ ಪೇಪರ್ ಸಿಗ್ತವೆ. ಇದರಲ್ಲಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ವಿದ್ಯಾರ್ಥಿ ಕ್ಯಾಂಡಿಡೇಟ್ಸ್ ಹೂ ಕರೆಂಟ್ಲಿ ಸ್ಟಡಿಂಗ್ ಇನ್ ದ 3rd year ಆರ್ ಹೈಯರ್ year of any undergraduate degree programs or who have completed the any government approved degree program in engineering technology. ಸೊ ಇದರಲ್ಲಿ ಏನೇನಿದಾವಲ್ಲ, ಸೊ ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತಲ್ಲ, ಸೊ ಇಲ್ಲಿ ಕಂಪ್ಲೀಟ್ ಮಾಡೋಂಥ ಎಲ್ಲ ವಿದ್ಯಾರ್ಥಿಗಳು ಗೇಟ್ ಎಕ್ಸಾಮ್ನ ಬರೀಬೋದು ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಆಪರ್ಚುನಿಟಿ ಏನಿರುತ್ತೆ ಅಂತ ಹೇಳ್ತಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಗೇಟ್ ಕ್ಯಾನ್ ಸೀಕ್ ಅಡ್ಮಿಷನ್ ಇನ್ ದ ಪಾಸಿಬಲ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಟು ದ ಮಾಸ್ಟರ್ ಪ್ರೋಗ್ರಾಮ್ಸ್ ಆ್ಯಂಡ್ doctoral programs ಆ್ಯಂಡ್ ಡಾಕ್ಟ್ರಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರೆಲೆವೆಂಟ್ ಬ್ರಾಂಚಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈನ್ಸ್. ಸೊ ಸೇಮ್ ಇರುತ್ತೆ. ಸೊ ಯಾರಿಗೆ ಒಂದು ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ, ಗೇಟ್ ಎಕ್ಸಾಮ್ ಪಾಸ್ ಆಗಿಬಿಟ್ರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಕೋಬೋದು, ಸ್ಕಾಲರ್ಶಿಪ್ ಸಿಗುತ್ತೆ ಮತ್ತು ಒಳ್ಳೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಆಗುತ್ತೆ. ಮಾಸ್ಟರ್ಸ್ಗಾಗಿ ನೀವು ಮಾಡ್ಕೋಬೋದು. ಸೊ ಮಾಸ್ಟರ್ಸ್ನ ಮಾಡ್ಬೋದು ಅಂತ ಹೇಳ್ತಿದ್ದೆ ಇನ್ಸ್ಟಿಟ್ಯೂಟ್ಸಲ್ಲಿ. ಹ್ಯುಮ್ಯಾನಿಟೀಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಸಪೋರ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್. ಗೇಟ್ ಸ್ಕೋರ್ is also used by some colleges and institutions for admission and postgraduate programs without a MOE scholarship. So several public sectors undergraduates PCOs also have been a gate scores is a requirement. ಸೊ ಕಂಪ್ನಿ ಸೆಕ್ಟರ್ಸಲ್ಲಿ ಕೂಡ ಒಂದು ಗೇಟ್ ಸ್ಕೋರ್ ಚೆನ್ನಾಗಿದ್ದರೆ ಸೊ ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಇದು ಒಂದು. ಹಾಗೆಯೇ ಇಲ್ಲಿ ಗೇಟ್ ಸ್ಕೋರ್ ಏನಿದೆ ಅಲ್ಲ, ಕಾಲೇಜ್ ಲೆವೆಲಲ್ಲಿ ಕೂಡ ಅಡ್ಮಿಷನ್ನ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ತಿಳ್ಕೊಂಡಿದ್ದ ನಂತರ ವಿದ್ಯಾರ್ಥಿಗಳಿಗೆ ಗೇಟ್ ಯಾವುದಕ್ಕೆ ಬೇಕಂತಂದ್ರೆ, ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೇಕಾದರೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಚೆಕ್ ಮಾಡ್ಕೋಬೇಕಂತ. ಸೊ ಎಕ್ಸಾಮ್ಸ್ ಏನಿದೆಲ್ಲ, ಎಕ್ಸಾಮ್ ಡೇಟ್ಸ್ ಏನಿದೆ ಫೆಬ್ರವರಿ 7, 8, 14 ಮತ್ತು 15, 2026. ಸೊ ಈ ಡೇಟಲ್ಲಿ ನಿಮ್ಮದೊಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಆ ನಂತರ ಏನಿದೆಲ್ಲ ರಿಸಲ್ಟ್ ಏನಿದೆಲ್ಲ ವಿದ್ಯಾರ್ಥಿ, ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟ್ ಬಂದು ಮಾರ್ಚ್ 19, 2026 ನಿಮಗೆ ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಅಬೌಟ್ ದ ಟೆಸ್ಟ್ ಪೇಪರ್ಸ್, ಸೊ ಟೆಸ್ಟ್ ಪೇಪರ್ ವಿಲ್ ಬಿ ಇಂಗ್ಲೀಷಲ್ಲೇ ಇರುತ್ತೆ, ಕಂಪಲ್ಸರಿ ಇಂಗ್ಲೀಷ್ ಆಗುತ್ತೆ. ನ್ಯೂ ಸೆಕ್ಷನ್ಸ್ ಪೇಪರ್ ಆಫ್ ಎನರ್ಜಿ ಸೈನ್ಸ್ ಆ್ಯಂಡ್ ಬೀಯಿಂಗ್ ಕನೆಕ್ಟೆಡ್ ಇನ್ ದ ಎಲೆಕ್ಟ್ರಿಕಲ್ ಸೈನ್ಸ್ ಆ್ಯಂಡ್ ಪೇಪರ್ಸು. ಕ್ಯಾಂಡಿಡೇಟ್ಸ್ ಹ್ಯಾವ್ ಬಿನ್ ಆಪ್ಷನ್ ಟು ಅಪಿಯರ್ ಫಾರ್ ಇದರ್ ಇನ್ 1 or 2 ಪೇಪರ್ಸು. ಓಕೆನಾ. ಸೊ ಅಟ್ ಎ ಟೈಮ್ ಒಂದು 2 or 1 ಪೇಪರ್ನ ಅಟ್ ಎ ಟೈಮಲ್ಲಿ ಅಪ್ಲೈ ಒಂದು ಬರೀಬೋದು ಅಂತ ಹೇಳ್ತಿದ್ದಾರೆ. ದೂಸ್ ಹ್ಯಾವ್ ಸೆಲೆಕ್ಟೆಡ್ 2 ಪೇಪರ್ಸ್ ಆಪ್ಷನ್ ಮಸ್ಟ್ ಚೂಸ್ ಫ್ರಮ್ ದ ಪ್ರೀ ಅಪ್ರೂವ್ಡ್ ಲಿಸ್ಟ್ ಆಫ್ ಕಾಂಬಿನೇಷನ್. ಸೊ ಇದರಲ್ಲಿ ಸ್ವಲ್ಪ ಕಾಂಬಿನೇಷನ್ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ಮುಂಚೆನೇ ಇದನ್ನೆಲ್ಲ ಕನ್ಫರ್ಮಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಡೇಟ್ಸ್ ಫಾರ್ ಆನ್ಲೈನ್ ರಿಜಿಸ್ಟ್ರೇಷನ್. ಓಕೆನಾ. ಆನ್ಲೈನ್ ರಿಜಿಸ್ಟ್ರೇಷನ್ ಇದೆಲ್ಲ ಆಗಸ್ಟ್ 25, 2025 ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 25ವರೆಗೂ ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಅಷ್ಟರೊಳಗೆ ನೀವೊಂದು ಅಪ್ಲೈ ಮಾಡಬೇಕಾಗತ್ತೆ. ಎಕ್ಸ್ಟೆಂಡೆಡ್ ಪೀರಿಯಡ್ ಕ್ಲೋಸಿಂಗ್ ಡೇಟ್ ವಿತ್ ಲಾಸ್ಟ್ ಫೀಸ್ ಪೇಮೆಂಟ್ ಮಾಡೋದು ಅಕ್ಟೋಬರ್ 26 ಒಳಗಡೆ
ಫೀಸ್ ಪೇಮೆಂಟನ್ನು ಮಾಡಬೇಕು. ಅಪ್ಲಿಕೇಶನ್ ಫೀಸ್ ಏನಿದೆಯಲ್ಲ, ಸೊ ಫೀಮೇಲ್ಸು SC ST PWD, ಸೊ ರೆಗ್ಯುಲರ್ ಪೀರಿಯಡು 1,000 ರೂಪಾಯಿ ಇದೆ. ಓಕೆನಾ? ಅಂದರೆ ರೆಗ್ಯುಲರ್ ಪೀರಿಯಡ್ ಅಂತಂದ್ರೆ ವಿದ್ಯಾರ್ಥಿ ಯಾರ್ಯಾರು ಒಂದು ರೆಗ್ಯುಲರಾಗಿ ಇವಾಗ ಒಂದು ಅಂಡರ್ ಗ್ರ್ಯಾಜುಯೇಟಲ್ಲಿ ಬರೀತಿದ್ದಲ್ಲ, ಸೊ ಅವರೆಲ್ಲ ರೆಗ್ಯುಲರ್ ಪೀರಿಯಡ್ ಅಂತ ಕರಿತೀವಿ. ಸೊ ಹಾಗೆಯೇ ಒಂದು ಯಾರ್ಯಾರು ವಿದ್ಯಾರ್ಥಿಗಳು ಜಾಬ್ ಮಾಡ್ತಾ ಅಥವಾ ಒಂದು 2 ಇಯರ್ಸ್ 3 ಇಯರ್ಸ್ ಡಿಲೇ ಮಾಡಿರ್ತಾರಲ್ಲ, ಸೊ ಆ ವಿದ್ಯಾರ್ಥಿಗಳಿಗೆ 1,500 ಅಂತ ಕರಿತೀವಿ. ಅದರ್ ಕ್ಯಾಂಡಿಡೇಟ್ಸ್ ಏನಿದಾರಲ್ಲ, ಸೊ ನಿಮಗೆ ಬಂದು OBC ವಿದ್ಯಾರ್ಥಿಗಳು ಇವರಿಗೆಲ್ಲ 2,000 ಆಗಿರುತ್ತೆ. ಸೊ ಇವರು ಎಕ್ಸ್ಟೆಂಡೆಡ್ ಪೀರಿಯಡ್ ವಿದ್ಯಾರ್ಥಿ ಏನಿದೆಯಲ್ಲ 2,500 ಆಗುತ್ತೆ. ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳು, ನಾನು ಹೇಳಿದಲ್ಲ. ಸೊ ಕ್ವಾಲಿಫೈಯಿಂಗ್ ಗೇಟು ಡಸ್ ನಾಟ್ ಎ ಗ್ಯಾರಂಟಿ ಅಡ್ಮಿಷನ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಗೇಟಲ್ಲಿ ನೀವು ಕ್ವಾಲಿಫೈ ಇದ್ದರೆ ಒಳ್ಳೆ ಸ್ಕೋರ್ ಆಗಿದೆ ಅಂತಂದರೆ ನಿಮ್ಗೆ ಪಕ್ಕ ಅಡ್ಮಿಷನ್ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗೆಯೇ ಅಡ್ಮಿಷನ್ ಗ್ಯಾರಂಟಿ ಇಲ್ಲ, ಹಾಗೆಯೇ ಸ್ಕಾಲರ್ಶಿಪ್ದು ಕೂಡ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಎನಿ ಜಾಬ್ ಆಗಿರ್ಬೋದು, ಅದು ಕೂಡ ಗ್ಯಾರಂಟಿ ಇಲ್ಲ. ಹಾಗೆಯೇ ಅಡ್ಮಿಷನ್ ಟು ಎನಿ ಇನ್ಸ್ಟಿಟ್ಯೂಷನ್ ಈಸ್ ಫುಲ್ಲಿ ಡಿಪೆಂಡೆಡ್ ಆನ್ ದ ಅಡ್ಮಿಟಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಕ್ರೈಟೇರಿಯಾ ಫಾರ್ ಎಜುಕೇಷನ್ ಕ್ವಾಲಿಫಿಕೇಷನ್. ಗೇಟ್ ಕ್ವಾಲಿಫೈಯಿಂಗ್ ಡಸ್ ನಾಟ್ ಅಸ್ಯೂಮ್ ಅ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PCS ಜಾಬ್. ನೋ ರೆಸ್ಪಾನ್ಸಿಬಿಲಿಟೀಸ್ ಅಸ್ಯೂಮ್ಡ್ ದ ಅಡ್ಮಿಷನ್ ಆಫ್ ಸ್ಕಾಲರ್ಶಿಪ್ ಫಾರ್ ಎ ಜಾಬ್. ಸೊ ಪಕ್ಕ ನಿಮಗೆ ಜಾಬ್ ಸಿಗುತ್ತೆ ಅಂತ ಕನ್ಫರ್ಮ್ ಇಲ್ಲ. ಬಟ್ ಹಾಗೆಯೇ ಒಂದು ಒಂದೊಂದು ಇನ್ಸ್ಟಿಟ್ಯೂಷನಲ್ಲಿ ಬರೀ ಇಂಟರ್ವ್ಯೂ ತೊಗೊಂಡು ಒಂದು ಅಡ್ಮಿಷನ್ ಮಾಡ್ಕೊಳ್ತಾರೆ. ಒಂದು ಕಾಲೇಜಲ್ಲಿ ಗೇಟ್ ಸ್ಕೋರ್ನ ಕೇಳ್ತಾರೆ, ಒಂದು ಕಾಲೇಜಲ್ಲಿ ಬರೀ ನಾರ್ಮಲ್ MCET ಮತ್ತು ಪರ್ಸೆಂಟೇಜು ಇಂಟರ್ವ್ಯೂ ಮುಖಾಂತರ ಇದು ಮಾಡ್ಕೊಂತಾರೆ. ಇನ್ನೊಂದು ಕಾಲೇಜಲ್ಲಿ ರಿಟರ್ನ್ ಎಕ್ಸಾಮಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಸೊ ಗೇಟ್ ಸ್ಕೋರ್ ಏನು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಪಕ್ಕ ಅಂತಲ್ಲ, ಬಟ್ ನೀವು ಇದಕ್ಕಿಂತ ಮುಂಚೆ ಒಂದು ಗೇಟ್ ಎಕ್ಸಾಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅಡ್ವಾನ್ಸಾಗಿ ಎಲ್ಲ ತಿಳ್ಕೊಂಡು ಅಪ್ಲೈ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನಾನು ಬ್ರೋಚರನ್ನು ಕೊಟ್ಟಿದ್ದೆ ನೋಡಿ ವಿದ್ಯಾರ್ಥಿಗಳಿಗೆ, ಬ್ರೋಚರ್ ಇದೆ. ಸೊ ಲಾಸ್ಟ್ ಡೇಟು ಫೈನಲ್ ಡೇಟ್ ಏನಾದ್ರು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಲೀಸ್ಟ್ ಆಫ್ ಅಬ್ರಿವೇಷನ್ಸ್ ಇದೆ. ಸೊ ಈ ಅಬ್ರಿವೇಷನ್ಸಲ್ಲಿ ನೀವು ಸೆಲೆಕ್ಷನ್ ಮಾಡ್ಕೋಬೋದು. ಸೊ ನಿಮ್ಮದು ಯಾವ್ದು ಬರುತ್ತೆ ಅಂತ. ಸೊ ವಿದ್ಯಾರ್ಥಿ ತುಂಬ ಲೆಂತಿ ಇದೆ. ಸೊ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ವಿದ್ಯಾರ್ಥಿ, ನೀವು ಚೆಕ್ ಮಾಡ್ಕೋಬೋದು. ಸೊ ವಿಸಿಟ್ ಕೊಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಒಂದು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಟೆಕ್ನಾಲಜಿ ಮಾಡ್ತಿದ್ದಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಒಂದು ನಿಮ್ಮ ಪೋರ್ಟಲ್ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೋದು. ಲಾಗಿನ್ ಮಾಡಿಕೊಂಡು ನಿಮ್ಮೊಂದು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.